ನೀರು ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀರಿ ಯಾವ ಥರ ಇದೆ ಗೊತ್ತಾಗುತ್ತೆ. ಚೆನ್ನಾಗಾಗಿದೆಯಾ ಚೆನ್ನಾಗಾಗಿಲ್ಲ. ಸ್ನೇಹಿತರೆ ಚೆನ್ನಾಗಿದೆ, ಬನ್ನಿ ಊಟ ಮಾಡೋಣ. ರುಚಿ ಇದಲ್ಲ ಸ್ನೇಹಿತರೆ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ. ಓಕೆ, ಬಾಯ್. ಎಲ್ಲರೂ ನಮಸ್ಕಾರ. ಇವತ್ತು ಏನು ಮಾಡ್ತಿದ್ದೀವಿ ಅಂತಂದರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನು ಮಾಡ್ತೀನಿ ಅದು ಕೂಡ ಹೇಳ್ತೀನಿ. ಸ್ನೇಹಿತರೆ, ಇವತ್ತು ಚೌಳಿಕಾಯಿ ಮಾಡ್ತಿರೋದು, ಅದ್ರ ಜೊತೆ ಒಂದು 4 ನುಗ್ಗೆಕಾಯಿ ಇದ್ದಾವೆ, ಎಕ್ಸ್ಟ್ರಾ ಇದ್ದಾವೆ. ಇದು ಕೂಡ ಇದ್ರೊಳಗೆ ಹಾಕ್ತೀನಿ. ಆಮೇಲೆ 1-2 ಟೊಮೊಟೊ ಹಾಕ್ತೀನಿ. ಆಮೇಲೆ ಒಂದು ಈರುಳ್ಳಿ ಹಾಕ್ತೀನಿ. ಇವಾಗ ಅಡುಗೆ ಶುರು ಮಾಡ್ತೀನಿ. ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಏನು ಹೇಳಬೇಕು ಏನಂದರೆ, ಒಂದು ಸ್ವಲ್ಪ ವಿಡಿಯೋ ಒಂದು ಸ್ವಲ್ಪ ಶೇರ್ ಮಾಡಿ, ಒಂದು ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಇವಾಗ ನುಗ್ಗೆಕಾಯಿ ಇದು ಮಾಡ್ತಾ ಇರೋದು, ಸಿಲ್ತಾ ಇರೋದು. ನುಗ್ಗೆಕಾಯಿ ಕಟ್ ಮಾಡಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ತೀನಿ. ಸ್ನೇಹಿತರೆ, ಈರುಳ್ಳಿ ಕಟ್ ಆಗಿದೆ. ಈ ಪ್ಲೇಟಲ್ಲಿ ಹಾಕ್ತೀನಿ ಇವಾಗ ಅದನ್ನು. ಇವಾಗ ಚೌಳೆಕಾಯಿ ಕಟ್ ಮಾಡಬೇಕು. ಒಂದು ನಿಮಿಷ. ಸ್ನೇಹಿತರೆ, ಇವಾಗ ಚೌಳಿಕಾಯಿ ಕಟ್ ಮಾಡಿದ್ದೀನಿ. ಚೌಳಿಕಾಯಿ ಅದಂತರ ಆಯ್ತು ಕೆಲಸ. 1-2 ಟೊಮೊಟೊ ಕಟ್ ಮಾಡಬೇಕು. ಸ್ನೇಹಿತರೆ, ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡ್ತೀನಿ. ಸ್ನೇಹಿತರೆ, ಟೋಟಲ್ ಎಲ್ಲ ಐಟಮ್ ಎಲ್ಲ ಕಟ್ ಮಾಡಿದ್ದೀನಿ. ಸರಿ, ಈರುಳ್ಳಿ ಕಟ್ ಮಾಡೀನಿ. ಆಮೇಲೆ ಟೊಮೊಟೊ ಕಟ್ ಮಾಡಿದ್ದೀನಿ. ಆಮೇಲೆ ನುಗ್ಗೆಕಾಯಿ ಕಟ್ ಮಾಡಿದ್ದೀನಿ, ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ. ಆಮೇಲೆ ಚೌಳೆಕಾಯಿ ಕಟ್ ಮಾಡಿದ್ದೀನಿ. ಇವಾಗ ಅಡುಗೆ ಶುರು ಮಾಡ್ತೀನಿ. ಇವಾಗ ಬನ್ನಿ ಇವಾಗ ಅಡುಗೆ ಶುರು ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ಬೇಕಂತ. ಸ್ನೇಹಿತರೆ, ಇವಾಗ ಬೆಂಕಿ ಹಚ್ಚಿದ್ದೀವಿ ರೀ. ಇವಾಗ ಹಂಚಿಡ್ತೀನಿ. ಹಂಚಿಟ್ಟಾದ್ಮೇಲೆ ಸ್ನೇಹಿತರೆ ಎಣ್ಣೆ ಹಾಕ್ತಿದ್ದೀನಿ. ಸ್ನೇಹಿತರೆ, ಇವಾಗ ನೋಡ್ತೀನಿ ಎಣ್ಣೆ ಕಾಯ್ದೆಲ್ಲ ಗೊತ್ತಾಗುತ್ತೆ. ಕಾಯ್ದಂತ ಅನಿಸುತ್ತೆ. ಇವಾಗ ಈರುಳ್ಳಿ ಹಾಕ್ತಿರೋದು. ಆಮೇಲೆ ಒಂದು ಸ್ವಲ್ಪ ಇದನ್ನ ತಗ್ಗಿದ್ರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾದ್ಮೇಲೆ ಒಂದು ಸ್ವಲ್ಪ ಇದಕ್ಕೆ ಬಂದ್ ಮಾಡಬೇಕು ಪ್ಲೇಟು. ಇವಾಗ ಬಂದ್ ಮಾಡಬೇಕು. ಇವಾಗ ನೋಡೋಣ ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ. ಪರವಾಗಿಲ್ಲ, ಒಂದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಾಕ್ಬೇಕು. ಟೊಮೊಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇದೆ, ಅದು ಕೂಡ ಹಾಕ್ತಾ ಇದ್ದೀನಿ. ಅದು ಹಾಕಿ ಆದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು.
ಸ್ನೇಹಿತರೆ ಇವಾಗ ನುಗ್ಗೆಕಾಯಿ ಹಾಕ್ತಿರೋದು. ಆಮೇಲೆ ಅದ್ರ ಜೊತೆ ಒಂದು ಸ್ವಲ್ಪ ಚೌಳಿಕಾಯಿ ಇದೆ, ಇದು ಕೂಡ ಹಾಕ್ತಾ ಇದ್ದೀನಿ. ಸ್ನೇಹಿತರೆ ಇದನ್ನು ಸ್ವಲ್ಪ ಇಷ್ಟೊಂದು ಪ್ಲೇಟ್ ಬಂದ್ ಮಾಡಬೇಕು. ಇವಾಗ ಒಂದು ಸ್ವಲ್ಪ ಒಳಗಡೆ ಚೆನ್ನಾಗಿ ಕುದೀತದೆ. ಕುದ್ದಾದ್ಮೇಲೆ ಒಂದು 3 ನಿಮಿಷ ಇಲ್ಲ 4 ನಿಮಿಷ ಬಿಡ್ಬೇಕು. ಸ್ನೇಹಿತರೆ ಇವಾಗ ಒಂದು 2 ರಿಂದ 3 ನಿಮಿಷ ಬಿಟ್ಟಿದ್ದೆ. ಇವಾಗ ನೋಡಿದ್ಮೇಲೆ ಯಾವ ತರ ಏನಾಗಿದೆ ಅಂತ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಪರವಾಗಿಲ್ಲ. ನೀರು ತಮ್ಮ ಒಂದು ಸ್ವಲ್ಪ ನೀರು ಹಾಕ್ತಿರೋದು. ಸ್ನೇಹಿತರೆ ನೀರು ಹಾಕಿದ್ದೆ, ಒಂದು ಸ್ವಲ್ಪ ಕುದ್ದಿದೆ. ಇವಾಗ ಒಂದು ಸ್ವಲ್ಪ ಪ್ಲೇಟ್ ಬಂದ್ ಮಾಡ್ತೀನಿ. ಪ್ಲೇಟ್ ಬಂದ್ ಮಾಡಿದ್ರೆ ಜಲ್ದಿ ಕುದಿಯೋದು. ಇವಾಗ ಬಂದ್ ಮಾಡಿದಾನೆ. ನೋಡಮ್ಮ, ಒಂದು 2 ರಿಂದ 3 ನಿಮಿಷ ಬಿಡ್ತೀನಿ, ಯಾವ ತರ ಆಗುತ್ತೆ ಗೊತ್ತಾಗುತ್ತೆ. ಸ್ನೇಹಿತರೆ ಇವಾಗ 2 ರಿಂದ 3 ನಿಮಿಷ ಬಿಟ್ಟಿದ್ದೆ. ನೋಡಿದ್ಮೇಲೆ ಹಂಗಾಗಿದ್ದು ಗೊತ್ತಾಗುತ್ತೆ. ಯಾಕ ನೀರಲ್ಲಿ ಬಿಟ್ಟಿದ್ದೆ ನಾನು. ಇವಾಗ ಖಾರ ಹಾಕ್ಬೇಕು. ಖಾರ, ಉಪ್ಪು, ಆಮೇಲೆ ಅರಿಶಿಣ, ಟೋಟಲ್ ಆಗಿ ಎಲ್ಲ ಹಾಕ್ಬೇಕು. ಇವಾಗ ಅರಿಶಿಣ ಹಾಕ್ತಿರೋದು, ಆಮೇಲೆ ಖಾರ ಹಾಕ್ತಿರೋದು, ಸ್ವಲ್ಪ ಮಸಾಲ ಹೋಗಿದೆ, ಇದು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಎಲ್ಲಷ್ಟು. ಖಾರ, ಆಮೇಲೆ ಅರಿಶಿಣ, ಉಪ್ಪು ಹಾಕಿಲ್ಲ, ಸಾರಿ, ಉಪ್ಪು ಹಾಕ್ಬೇಕು ಇವಾಗ. ಇವಾಗ ಉಪ್ಪು ಹಾಕ್ಮೇಲೆ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾರೆ. ಇವಾಗ ಮಿಕ್ಸ್ ಮಾಡ್ತೀನಿ. ಸ್ನೇಹಿತರೆ ಇವಾಗ ಇದಕ್ಕೆ ಪ್ಲೇಟ್ ಬಂದ್ ಮಾಡ್ತೀನಿ. ಯಾಕಂದ್ರೆ ಖಾರ, ಉಪ್ಪು ಎಲ್ಲ ಹಾಕಿದ್ದೀನಿ. ಹಾಕಿದ್ಮೇಲೆ ಬಂದ್ ಮಾಡಿಬಿಟ್ರೆ ಇನ್ನೂ ಜಲ್ದಿ ಆಗುತ್ತೆ ಅಡಿಗೆ. ಸ್ನೇಹಿತರೆ ಇವಾಗ ಓಪನ್ ಮಾಡ್ತೀನಿ. ಪರವಾಗಿಲ್ಲ ನೋಡ್ರಿ, ಈ ತರ ಆಗಿದೆ. ಒಂದು ಸ್ವಲ್ಪ ನೀರಿದೆ, ಅದೊಂದು ಸ್ವಲ್ಪ ನೀರು ಬರ್ತುತ್ತೆ, ಆಲ್ರೆಡಿ ಬರ್ತಾ ಇದೆ. ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 2 ರಿಂದ 3 ನಿಮಿಷ ಬಿಡ್ಬೇಕು ಒಂದು ಸ್ವಲ್ಪ. ಸ್ನೇಹಿತರೆ ನೋಡ್ತಾ ಇರ್ಬೋದು, ರೆಡಿ ಆಗಿದೆ. ಇವಾಗ ಊಟ ಮಾಡೋ ಟೈಮ್ ಆಗಿದೆ, ಊಟ ಮಾಡ್ತೀವಿ.
ಸ್ನೇಹಿತರೆ, ಇವಾಗ ಊಟ ಮಾಡೋ ಟೈಮ್ ಆಗಿದೆ, ಕೆಲ್ಸಕ್ಕೆ ಹೋಗೋ ಟೈಮು ಕೂಡ ಆಗಿದೆ. ಸ್ನೇಹಿತರೆ, ಇವಾಗ ಅನ್ನ ಹಾಕಿರ್ತೀವಿ. ಇವಾಗ ಸ್ನೇಹಿತರೆ ನೋಡ್ತಾ ಇರ್ಬೋದು, ಈ ಥರ ಆಗಿದೆ ಅಡುಗೆ. ನೀರು ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀವಿ ಯಾವ ಥರ ಇದೆ ಗೊತ್ತಾಗುತ್ತೆ. ಚೆನ್ನಾಗಿದೆಯಾ ಚೆನ್ನಾಗಿಲ್ಲ. ಸ್ನೇಹಿತರೆ, ಚೆನ್ನಾಗಿದೆ. ಬನ್ನಿ ಊಟ ಮಾಡೋಣ. ರುಚಿ ಇದಲ್ಲ ಸ್ನೇಹಿತರೆ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ, ಬಾಯ್.